ಅಭಿವೃದ್ಧಿ ಹೆಸರಿನಲ್ಲಿ ಸಮೃದ್ಧ ಕೃಷಿ ಭೂಮಿಯ ಮೇಲೆ ಕಣ್ಣು ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಈಗ ಅನ್ನದಾತರು ಸಿಡಿದೆದ್ದಿದ್ದಾರೆ. ಜೀವ ಕೊಡ್ತೀವಿ ಬೇಕಿದ್ರೆ, ಆದ್ರೆ 1 ಇಂಚು ಭೂಮಿ ಕೊಡಲ್ಲ ಅಂತಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ರೈತರ ಫಲವತ್ತಾದಂತಹ ಭೂಮಿಯನ್ನ ಕಬಳಿಕೆ ಮಾಡೋದಕ್ಕೆ ನೋಡಲಾಗ್ತಾ ಇದೆ. ಸುಮಾರು 18,133 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತಹ ಹೆಸರಿನಲ್ಲಿ ನಮ್ಗೆ ಮೋಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅನ್ನದಾತರು. ಉಪನಗರ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಫಲವತ್ತಾದಂತಹ ಕೃಷಿ ಭೂಮಿಯ ಮೇಲೆ ಸರ್ಕಾರ ಕಣ್ಣು ಹಾಕಿದೆ ಅಂತ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 1 ಇಂಚು ಭೂಮಿ ಕೊಡಲ್ಲ ಅಂತ ರೈತರು ಈಗ ಹೇಳ್ತಾ ಇದ್ದಾರೆ. ಜೀವ ಕೊಡ್ತೀವಿ ಬೇಕಿದ್ರೆ, ಆದರೆ ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನ ಕೊಡೋದಿಲ್ಲ. ಬರಡು ಭೂಮಿ, ಬಂಜರು ಭೂಮಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಬೆಳೆ ಬೆಳೀತಾ ಇದ್ದೀವಿ, ಸಮೃದ್ಧವಾದಂತಹ ಭೂಮಿ ಇದು, ಫಸಲ್ ತೆಗಿತಾ ಇದ್ದೀವಿ. ಆದರೆ ಸರ್ಕಾರ ಇದನ್ನ ಬಂಜರು ಭೂಮಿ ಅಂತ ಹೇಳ್ತಾ ಇದೆ. ಫಲವತ್ತಾದಂತಹ ಕೃಷಿ ಭೂಮಿಯನ್ನ ಈಗ ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕೂಡ ಅನ್ನದಾತರು ಮಾತಾಡಿದ್ರು, ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ಏನು ಹೊರಟಿದೆ, 18,000 ಕೋಟಿ ಈ ಯೋಜನೆಗೆ ಖರ್ಚಾಗ್ತಾ ಇರುವಂತಹ ಮೊತ್ತ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಈ ಕನಸಿನ ಟೌನ್ಶಿಪ್ ಏನಿದೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ ರೈತರು. ಅಲ್ಲಿ ಅವರು ಕೃಷಿ ಮಾಡ್ತಿಲ್ಲ, ಅವರು ರೈತರೇ ಅಲ್ಲ. ಡಿಕೆ ಶಿವಕುಮಾರ್ ನೀಡಿದಂತ ಹೇಳಿಕೆ ಇದೆಯಲ್ಲ, ಈ ಕಾಂಟ್ರವರ್ಸಿ ಹೇಳಿಕೆಯಿಂದ ಅನ್ನದಾತರು ಈಗ ಕೆರಳಿ ಕೆಂಡವಾಗಿರು. ತಮ್ಮೂರಿನ ಆದಾಯದ ಪಿನ್ ಟು ಪಿನ್ ಲೆಕ್ಕವನ್ನ ರೈತರು ಕೊಡ್ತಾ ಇದ್ದಾರೆ ನೋಡಿ. ಏನೇನ್ ಬೆಳೀತಾ ಇದ್ದೀವಿ, ಏನೇನ್ ಇಲ್ಲಿ ಬೆಳೆಯಲಾಗ್ತಾ ಇದೆ. ಕೃಷಿ ಮಾಡ್ತಿಲ್ಲ ಅಂತಾರೆ, ಅವ್ರು ರೈತರೇ ಇಲ್ಲ ಅಲ್ಲ ಅಂತಾರೆ. ನಾವು ರೈತರು ಅನ್ನೋದಕ್ಕೆ ಇನ್ನೇನ್ ಲೆಕ್ಕ ಕೊಡಬೇಕು ಅಂತ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದಾರೆ. ಪಿನ್ ಟು ಪಿನ್ ಲೆಕ್ಕ ಸಿಎಂಗೆ ಒಪ್ಪಿಸಿದ್ದಾರೆ. ನೂರಾರು ರೈತರು ಅಲ್ಲಿ ಕೃಷಿ, ಹೈನುಗಾರಿಕೆ, ರೇಷ್ಮೆ ಇದೆಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಬಿಡದಿ, ಬೈರಮಂಗಲ, ಕಂಚುಗಾರನಗನಹಳ್ಳಿ ಈ ಗ್ರಾಮದ ರೈತರ ಮೂಲ ಆದಾಯವೇ ಕೃಷಿ. ಆದ್ರೆ ಅಲ್ಲಿರೋರು ರೈತರೇ ಅಲ್ಲ, ಅಲ್ಲಿರೋರು ಯಾರು ಕೂಡ ಕೃಷಿ ಮಾಡ್ತಾ ಇಲ್ಲ. ಇಂಥದ್ದೆಲ್ಲ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ನಮಗೆ ನ್ಯಾಯ ಸಿಗಬೇಕು ಅಂತ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅಲ್ಲಿರುವಂತಹ ಅನ್ನದಾತರು. ಅಭಿವೃದ್ಧಿ ಹೆಸರಿನಲ್ಲಿ ಸಮೃದ್ಧ ಕೃಷಿ ಭೂಮಿಯ ಮೇಲೆ ಕಣ್ಣು ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಈಗ ಅನ್ನದಾತರು ಸಿಡಿದೆದ್ದಿದ್ದಾರೆ. ಜೀವ ಕೊಡ್ತೀವಿ ಬೇಕಿದ್ರೆ, ಆದ್ರೆ 1 ಇಂಚು ಭೂಮಿ ಕೊಡಲ್ಲ ಅಂತಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ರೈತರ ಫಲವತ್ತಾದಂತಹ ಭೂಮಿಯನ್ನ ಕಬಳಿಕೆ ಮಾಡೋದಕ್ಕೆ ನೋಡಲಾಗ್ತಾ ಇದೆ. ಸುಮಾರು 18,133 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತಹ ಹೆಸರಿನಲ್ಲಿ ನಮ್ಗೆ ಮೋಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅನ್ನದಾತರು. ಉಪನಗರ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಫಲವತ್ತಾದಂತಹ ಕೃಷಿ ಭೂಮಿಯ ಮೇಲೆ ಸರ್ಕಾರ ಕಣ್ಣು ಹಾಕಿದೆ ಅಂತ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ 1 ಇಂಚು ಭೂಮಿ ಕೊಡಲ್ಲ ಅಂತ ರೈತರು ಈಗ ಹೇಳ್ತಾ ಇದ್ದಾರೆ. ಜೀವ ಕೊಡ್ತೀವಿ ಬೇಕಿದ್ರೆ, ಆದರೆ ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನ ಕೊಡೋದಿಲ್ಲ. ಬರಡು ಭೂಮಿ, ಬಂಜರು ಭೂಮಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಬೆಳೆ ಬೆಳೀತಾ ಇದ್ದೀವಿ, ಸಮೃದ್ಧವಾದಂತಹ ಭೂಮಿ ಇದು, ಫಸಲ್ ತೆಗಿತಾ ಇದ್ದೀವಿ. ಆದರೆ ಸರ್ಕಾರ ಇದನ್ನ ಬಂಜರು ಭೂಮಿ ಅಂತ ಹೇಳ್ತಾ ಇದೆ. ಫಲವತ್ತಾದಂತಹ ಕೃಷಿ ಭೂಮಿಯನ್ನ ಈಗ ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಂತ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕೂಡ ಅನ್ನದಾತರು ಮಾತಾಡಿದ್ರು, ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಸರ್ಕಾರ ಏನು ಹೊರಟಿದೆ, 18,000 ಕೋಟಿ ಈ ಯೋಜನೆಗೆ ಖರ್ಚಾಗ್ತಾ ಇರುವಂತಹ ಮೊತ್ತ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಈ ಕನಸಿನ ಟೌನ್ಶಿಪ್ ಏನಿದೆ ಇದ್ರ ಬಗ್ಗೆ ಮಾತಾಡಿದ್ದಾರೆ ನೋಡಿ ರೈತರು. ಅಲ್ಲಿ ಅವರು ಕೃಷಿ ಮಾಡ್ತಿಲ್ಲ, ಅವರು ರೈತರೇ ಅಲ್ಲ. ಡಿಕೆ ಶಿವಕುಮಾರ್ ನೀಡಿದಂತ ಹೇಳಿಕೆ ಇದೆಯಲ್ಲ, ಈ ಕಾಂಟ್ರವರ್ಸಿ ಹೇಳಿಕೆಯಿಂದ ಅನ್ನದಾತರು ಈಗ ಕೆರಳಿ ಕೆಂಡವಾಗಿರು. ತಮ್ಮೂರಿನ ಆದಾಯದ ಪಿನ್ ಟು ಪಿನ್ ಲೆಕ್ಕವನ್ನ ರೈತರು ಕೊಡ್ತಾ ಇದ್ದಾರೆ ನೋಡಿ. ಏನೇನ್ ಬೆಳೀತಾ ಇದ್ದೀವಿ, ಏನೇನ್ ಇಲ್ಲಿ ಬೆಳೆಯಲಾಗ್ತಾ ಇದೆ. ಕೃಷಿ ಮಾಡ್ತಿಲ್ಲ ಅಂತಾರೆ, ಅವ್ರು ರೈತರೇ ಇಲ್ಲ ಅಲ್ಲ ಅಂತಾರೆ. ನಾವು ರೈತರು ಅನ್ನೋದಕ್ಕೆ ಇನ್ನೇನ್ ಲೆಕ್ಕ ಕೊಡಬೇಕು ಅಂತ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದಾರೆ. ಪಿನ್ ಟು ಪಿನ್ ಲೆಕ್ಕ ಸಿಎಂಗೆ ಒಪ್ಪಿಸಿದ್ದಾರೆ. ನೂರಾರು ರೈತರು ಅಲ್ಲಿ ಕೃಷಿ, ಹೈನುಗಾರಿಕೆ, ರೇಷ್ಮೆ
ಇದೆಲ್ಲವೂ ಕೂಡ ಮಾಡಲಾಗ್ತಾ ಇದೆ. ಬಿಡದಿ, ಬೈರಮಂಗಲ, ಕಂಚುಗಾರನಗನಹಳ್ಳಿ ಈ ಗ್ರಾಮದ ರೈತರ ಮೂಲ ಆದಾಯವೇ ಕೃಷಿ. ಆದ್ರೆ ಅಲ್ಲಿರೋರು ರೈತರೇ ಅಲ್ಲ, ಅಲ್ಲಿರೋರು ಯಾರು ಕೂಡ ಕೃಷಿ ಮಾಡ್ತಾ ಇಲ್ಲ. ಇಂಥದ್ದೆಲ್ಲ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ನಮಗ್ ನ್ಯಾಯ ಸಿಗಬೇಕು.